ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ ಹೇಳ್ತಾರೆ. ಅದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳ್ತೀರಿ. ಅದ್ರ ಬಗ್ಗೆ ನೀವು ಇವತ್ತಿನ ಕಗ್ಗ ಏನಂತ ನೋಡೋಣ. ಇರುವುದರೊಳಾದನಿತು ಸೊಗವ ಪಡೆವೊಡೆಲೋಗರ್ ಅರಿಗೆ ಮೊದಲಿಹಕೆ ಪರದಾವರಣ ವಿಹುದನ್ ಪರಮಾರ್ಥ ಗಣಿತದಿಂದಿಹದರ್ಥಗಳ ನೆಣಿಸೆ ಸರಿಲೋಕ ಬಾಂಧವ್ಯ ಮಂಕುತಿಮ್ಮ. ನಾನು ಆಗಲೇ ಹೇಳಿದೆ, ಈ ಜಗತ್ತಿನಲ್ಲಿ ನಾವು ಅಥವಾ ಈ ಬದುಕಿನಲ್ಲಿ ತುಂಬ ಖುಷಿಯಾಗಿ ಬದುಕಬೇಕು ಅಂದರೆ ಈ ಒಂದು ವಿಷಯ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಎ ರೀಸನ್ ಅಂತ. ನಮ್ಮ ಜಗತ್ತಿನಲ್ಲಿ ಅದು ಏನೇ ಸಂಭವಿಸಿದ್ರು ಕೂಡ ಅದಕ್ಕೊಂದು ಕಾರಣ ಇರುತ್ತೆ ಅಂತ. ಎಷ್ಟೋ ಸಲ ನಮಗೆ ನಾವು ಬಯಸೇ ಇರಲ್ಲ, ಆದರೂ ಕೂಡ ನಮ್ಗೆ ಅದು ಸಿಗ್ತಾ ಇರುತ್ತೆ. ಅದಕ್ಕೂ ಕೂಡ ಒಂದು ಕಾರಣ ಇರುತ್ತೆ. ಹಾಗೆ ನಾವೇನೋ ತುಂಬ ಬಯಸಿರ್ತೀವಿ, ಆದರೆ ನಮಗೆ ಸಿಗೋದೇ ಇಲ್ಲ, ಅದಕ್ಕೂ ಕೂಡ ಒಂದು ಕಾರಣ ಇದ್ದೇ ಇರುತ್ತೆ ಅಂತ. ಸೊ ಇದೆಲ್ಲದೂ ಕೂಡ ನಮ್ಮ ಜಗತ್ತಿನಲ್ಲಿ ಅಥವಾ ನಮ್ಮ ಜೀವನದಲ್ಲಿ ಏನೇನು ನಡೆಯುತ್ತೆ ಎಲ್ಲದಕ್ಕೂ ಕೂಡ ಒಂದು ಡಿವೈನ್ ಪವರ್ ಅಥವಾ ಒಂದು ಯೂನಿವರ್ಸಲ್ ಪವರ್ ಅಂತ ಏನಿದೆ, ನಮಗೆ ಕಾಣದ ಅಗೋಚರ ಶಕ್ತಿ ಏನಿದೆ, ಅದರ ಒಂದು ಏನಂತಾರೆ ಒಂದು ಕಂಟ್ರೋಲ್ ಇದ್ದೇ ಇರುತ್ತೆ ಅಂತ. ಇದು ಏನೇ ಆದರೂ ಅದಕ್ಕೊಂದು ಕಾರಣಕ್ಕಾಗಿರುತ್ತೆ. ಅದು ನಮಗೆ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗ್ಬೋದೇನೋ. ಆದರೆ ಆ ಒಂದು ವಿಷಯವನ್ನು ಏನಾಗ್ತಿದೆ ಎಲ್ಲದಕ್ಕೂ ಕೂಡ ಮೇಲೊಬ್ಬಿದ್ದಾನೆ, ಅವನೇ ಕಾರಣಕರ್ತ ಅನ್ನೋ ವಿಷಯವನ್ನು ಅರ್ಥ ಮಾಡಿಕೊಂಡ್ರೆ ಬದುಕು ಚೆನ್ನಾಗಿರುತ್ತೆ. ಇಲ್ಲ ಅಂದರೆ ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬರಲಿ ಅಥವಾ ಸುಖ ಏನೋ ನಮ್ಗೆ ಅಂದ್ಕೊಂಡಿದ್ದು ಆಗಲಿಲ್ಲ ಅಂದಾಗ ನಮಗೆ ಬೇಸರ ಆಗೋಕ್ಕೆ ಶುರುವಾಗುತ್ತೆ. ಅಯ್ಯೋ ನನಗೆ ಯಾಕೆ ಹೀಗಾಗತ್ತೆ, ಈ ರೀತಿಯಲ್ಲಿ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ, ಓವರ್ ಥಿಂಕ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಆಗ ನಮ್ಮ ಬದುಕೇ ಹಾಳಾಗೋದು. ಅದರಿಂದ ನಮ್ಮ ಬದುಕು ಚೆನ್ನಾಗಿರಬೇಕಾ, ಏನೇ ಬಂದರೂ ಕೂಡ ಯಾವುದೋ ಒಂದು ಕಾರಣಕ್ಕೋಸ್ಕರ ಆಗ್ತಾ ಇದೆ ಅನ್ನುವ ಒಂದು ಮನೋಭಾವ, ಒಂದು ಮೈಂಡ್ ಸೆಟ್ಟಲ್ಲಿ ನಾವು ಬದುಕಿದರೆ ನಮ್ಮ ಬದುಕು ತುಂಬ ಚೆನ್ನಾಗಿರುತ್ತೆ. ಆವಾಗ ನಮಗೆ ಈ ಇಹ ಮತ್ತು ಪರ ಇದರ ಬಾಂಧವ್ಯ ಅರ್ಥ ಆಗತ್ತೆ ಅಂತ ಹೇಳ್ತಾರೆ. ನಮಸ್ಕಾರಗಳು.